ಹುಡ್ತಾ ಹೋದ, ಭೂಮಿಗಳನ್ನ ಪಾಯಿಂಟ್ಸ್ ಮಾಡಿ ಇಲ್ಲೇ ಅದ ಅಂತ ಹೇಳಿಕ್ಕೆ ಪ್ರಯತ್ನ ಎಲ್ಲ ಮಾಡಿದ ಕೊನೆಗೆ ಅಲ್ಲಿ ಏನು ಯಾವ ಪ್ರಮಾಣದಲ್ಲಿ ಅವ್ರು ಹೇಳಿದ್ದೆ ಆ ಪ್ರಮಾಣ ಸಿಗಲಿಲ್ಲ ಮೂಳೆಗಳದು. ಅದಕ್ಕೆ ಸ್ವತಃ ಭೀಮ್ ಕಾರಣೋ ಅಥವಾ ಅವ್ರು ಹಿಂದಿದ್ದವ್ರ ಕಾರಣ ಇನ್ನೂ ಪತ್ತೆ ಇಲ್ಲ. ಅದು ಪತ್ತೆ ಆಗೋ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ಬೇಕಾಗಿದೆ. ಯಾಕಂದ್ರೆ ಭೀಮ ಮೊದಲೇನು ಹೊರಪು ಬಂದಿದ್ದ, ನಂತರ ಬದಲಾದ. ಯಾಕೆ ಬದಲಾದ ಅನ್ನೋದು SIT ಗೊತ್ತು, ಭೀಮ ಗೊತ್ತು, ಇನ್ನೊಬ್ರು ಇವರೆಲ್ಲ ಹೇಳ್ತಾರೆ. ಇಲ್ಲ ಅಂತಾರೆ ದೂರದಾರರು ಎಲ್ಲ ಇವರು ಬದಲು ಮಾಡಿದರು, ನಮಗೆ ಹೊಡೆತ ಕೊಟ್ಟರು. ಅದನ್ನು ಜಯಂತ್ ಟಿ ಅವರು ಅಂತ ಸ್ವಚ್ಛವಾಗಿ ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ ನಮ್ಮನ್ನು ಹೊಡೆದ್ರು, ಚಿನ್ನದ ಹೊಡಿಸಿದ್ರು ಅಂತೇಳಿ. ಅಂದರೆ ಇದ್ರ ಮುಚ್ಚಾಕು ಕೆಲಸ ಮಾಡ್ತಾ ಇದ್ದಾರೆ, ಬರೀ ಇಲ್ಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾವು ಏನು ದೂರು ಕೊಟ್ಟಿವಿ ಅವ್ರ ಕಡೆ ಇವ್ರು ಎನ್ಕ್ವೈರಿ ಮಾಡ್ತಾ ಇಲ್ಲ ಅನ್ನೋದು ಅವರ ಸ್ಪಷ್ಟ ಆರೋಪ. ಈ ನಡುವೆ ಕೋರ್ಟ್ ಮ್ಯಾಟ್ರ್ ಆಯಿತು, ಹೈಕೋರ್ಟಿಗೂ ಹೋಯಿತು, ಮತ್ತೊಂದು ಚರ್ಚೆಗಳಾದ್ರು. ನೀವೆಲ್ಲ ನೋಡ್ತಾ ಬಂದಿದ್ದೀರಿ. ಹೈಕೋರ್ಟ್ ಒಳಗೆ ಏನು ಮಾಡಿದಪ್ಪ ಅಂದರೆ ಇವರು 6 ಮಂದಿ ನಮಗೆ ತನಿಖೆಗೆ ಕೊಡ್ರಿ ಅಂತ SIT ಕೇಳಿದ್ರು ಸಹ ಅದು ತಡೆ ತಂದು ನಿಲ್ಲಿಸ್ಕೊಂಡು ನಿಂತು ಒಂದು ಹಂತಕ್ಕೆ ನಿಂತದ್ದು. ಇದು ಮುಗಿದಿಲ್ಲ. ಆಲ್ರೆಡಿ ಅವ್ರು ಕೇಳ್ತಾ ಇದ್ದಾರೆ, ಇದು 6 ಜನರು ಕೂಡ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತೇಳಿ. ಆದರೆ ಈ 6 ಜನರು ಯಾರ ಮೇಲೆ ಆರೋಪ ಮಾಡಿದ್ರು ಅವರನ್ನು ಇಲ್ಲಿವರೆಗೂ ಒಮ್ಮೆ ಈ ಒಂದು ತನಿಖಾಧಿಕಾರಿ SITಗಳು ಮಾಡಿಲ್ಲ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ. ಯಾಕೆ ಮಾಡಲಿಲ್ಲ, ಅವ್ರನ್ನ ಕರೆಸಲಿಲ್ಲ ಅಂತೇಳಿ ಈ ದಿಶೆಯಲ್ಲಿನ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ಆದಂತಹ ನಾಗಲಕ್ಷ್ಮಿ ಚೌಧರಿ ಅವರು, ನೀವು 20 ವರ್ಷದ್ದೆಲ್ಲ ಮಾಡಿದ್ರೆ ಒಂದೇ ಬೆನ್ನತ್ತಿದ್ರಲ್ಲ, ನೀವು ಇನ್ನುಳಿದ ಘಟನೆಗಳು ಆಗಿದ್ದು ಸುಳ್ಳೇನು ಅಂತ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಾಳ ಜನ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವೆಲ್ಲ ಘಟನೆ ಆಗಿದ್ದಾವ, ಇದರಿಂದ ಯಾರದಾರ ಅನ್ನೋದಕ್ಕೆ ನಿಮ್ಮಲ್ಲಿ ಯಾಕೆ ಗೊತ್ತಿಲ್ಲ ಅಂತೇಳಿ. ಯಾಕಂದರೆ ಅದರಲ್ಲೂ ಈ ಓಪನ್ ಆಗಂತ ಒಂದು 4-5 ಕೇಸ್ಗಳಂತೆ ಪೂರ್ತಿಯಾಗಿ ಹೌದಪ್ಪ ಇಲ್ಲಿ ಅನ್ಯಾಯ ಆಗಿದ್ದು ಸ್ಪಷ್ಟ. ಅದು ಈಗ ಹಗಲಲ್ಲಿ ಹೇಳೋ ಅವಶ್ಯಕತೆ ಇಲ್ಲ, ಆದರೂ ನೆನಪು ಮಾಡಬೇಕಾಗ್ತದೆ. ಏನಪ್ಪ ಅಂದ್ರೆ ಈ ಒಂದು ಸೌಜನ್ಯ, ನಂತರ ಅದಕ್ಕೆ ಪೂರ್ವದಲ್ಲಾದಂಥ ವೇದವಲ್ಲಿ, ನಂತರ ಪದ್ಮಲತಾ, ಆನೆ ಮಹೋತ ಇವೆಲ್ಲ ಆಗಿದ್ದದವ. ಇವು ಸಾಕ್ಷಾಧಾರಗಳಿದ್ದ. ಇದು ಸಾಕ್ಷಿ ಸಿಗದೆ ಬಿ ಅಥವಾ ಸಿ